ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಹತ್ವವಾದಂಥ ಒಂದು ಪ್ರಕಟಣೆ ಬಿಡುಗಡೆ ಆಗಿದೆ. ಹಿಂದೆ ಎರಡೂ ಕಡೆ ಸೀಟನ್ನು ಪಡೆದಿದ್ರೆ ಒಂದು ಸೀಟನ್ನು ವಾಪಸ್ ಮಾಡಿ ಅಂತ ಹೇಳ್ತಾ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದು ಹೇಳ್ತಾ ಇರುವಂಥದ್ದು, ಎರಡೂ ಕಡೆ ಸೀಟ್ ಏನಾದರೂ ನೀವು ತಗೊಂಡಿದ್ರಿ ಒಂದು ಸೀಟನ್ನು ನೀವು ವಾಪಸ್ ಮಾಡಿ. ಫಿಟ್ ಪೋರ್ಟಲ್ ಮೂಲಕ KEA ಒಂದು ಸೀಟನ್ನು ಸರೆಂಡರ್ ಮಾಡಿ ನೀವು ಅಂತ ಹೇಳ್ತಾ ಇದೆ. ಇಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ದಂಡವನ್ನು ನಾವು ವಿಧಿಸಲ್ಲ, ದಂಡ ಹಾಕಲ್ಲ ನಾವು. ಸೆಪ್ಟೆಂಬರ್ 22 ಅಂದರೆ ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದೆ. ಇವತ್ತು ಸೆಪ್ಟೆಂಬರ್ 22 ಅಲ್ವ, ಇವತ್ತು ಲಾಸ್ಟ್ ಡೇಟು. ಇಂದು ಸಂಜೆ 5 ಗಂಟೆಯವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ. ಅದರೊಳಗೆ ನೀವು ವಾಪಸ್ ಮಾಡಬೇಕು. ನಾಳೆ 2ನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಸೀಟು ಹಂಚಿಕೆ ಒಂದು ರಿಸಲ್ಟ್ ಕೂಡ ಬರುತ್ತೆ. 3ನೇ ಸುತ್ತಿನ ಆಯುಷ್ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ರಿಸಲ್ಟ್ ಕೂಡ ಬರುತ್ತೆ. ಹೀಗಂತ ಹೇಳ್ತಾ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಹತ್ವವಾದಂಥ ಒಂದು ಪ್ರಕಟಣೆ ಬಿಡುಗಡೆ ಆಗಿರುವಂಥ. ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ಎರಡೂ ಕಡೆ ಏನನ್ನು ಸೀಟನ್ನು ನೀವೇನಾದರೂ ತಗೊಂಡಿದ್ರೆ ಅದರಲ್ಲಿ ಒಂದು ಸೀಟನ್ನು ವಾಪಸ್ ಕೊಟ್ಬಿಡಿ ನೀವು ಅಂತ ಹೇಳ್ತಾ ಇದೆ. ಫಿಟ್ ಪೋರ್ಟಲ್ ಏನಿದೆ ಅದರ ಮೂಲಕ ನಿಮ್ಮ ಸೀಟ್ಗಳನ್ನು ನೀವು ವಾಪಸ್ ಕೊಡ್ಬೋದು, ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದೆ. ಅಂತಹ ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ರೀತಿಯಾದಂತಹ ಒಂದು ದಂಡವನ್ನು ಹಾಕಲ್ಲ, ವಿಧಿಸಲ್ಲ. ನೀವು ಎಕ್ಸ್ಟ್ರಾ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ, ಫೈನ್ ಏನು ಅದಕ್ಕೆ ಇರಲ್ಲ. ವಾಪಸ್ ಮಾಡಿ. ಅದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಇದೆ, ಸೆಪ್ಟೆಂಬರ್ 22ನೇ ತಾರೀಕು ಲಾಸ್ಟ್ ಡೇಟು, ಸಂಜೆ 5 ಗಂಟೆ ತನಕ ಇದೆ. ಅಷ್ಟರೊಳಗೆ ನೀವು ವಾಪಸ್ ಮಾಡಿ, ನಿಮಗೆ ಅವಕಾಶ ಇದೆ, ಸುಮ್ಮನೆ ವೇಸ್ಟ್ ಮಾಡಿಬಿಡಿ ಸೀಟ್ಗಳನ್ನು ಅಂತ. ಯಾಕಂದರೆ ನಾಳೆ 2ನೇ ಸುತ್ತಿನ ಒಂದು ಮೆಡಿಕಲ್ ಡೆಂಟಲ್ ಸೀಟ್ಗಳ ಒಂದು ಹಂಚಿಕೆ ರಿಸಲ್ಟ್ ಕೂಡ ಬರುತ್ತೆ. 3ನೇ ಸುತ್ತಿನ ಆಯುಷ್ ಕೋರ್ಸ್ಗಳಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ರಿಸಲ್ಟ್ ಕೂಡ ಬರುತ್ತೆ, ಸೀಟ್ ಹಂಚಿಕೆ ಒಂದು ವಿಚಾರವಾಗಿ. ಅದಕ್ಕಾಗಿ ಎರಡೆರಡು ಕಡೆ ನೀವೇನಾದರೂ ಸೀಟ್ ತೊಗೊಂಡಿದ್ರೆ ವಾಪಸ್ ಮಾಡಿ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಒಂದು ಪೋರ್ಟಲ್ ಇದೆ, ಕ್ವಿಟ್ ಪೋರ್ಟಲ್ ಅಂತ. ಆ ಪೋರ್ಟಲಲ್ಲಿ ಹೋಗಿ ನೀವು ನಿಮ್ಮ ಒಂದು ಸೀಟನ್ನು, ನಿಮಗೆ ಯಾವ ಸೀಟ್ ಬೇಕು ಅದನ್ನು ಉಳಿಸ್ಕೊಂಡು, ನಿಮಗೆ ಯಾವ ಸೀಟ್ ಬೇಡ ಅದನ್ನು ನೀವು ವಾಪಸ್ ಮಾಡಬಹುದು. ನಿಮಗೆ ಯಾವ ಕೋರ್ಸ್ಗೆ ಸೇರೋಕ್ಕೆ ಇಷ್ಟ ಇದೆ ಅದನ್ನು ಉಳಿಸ್ಕೊಂಡು, ಬೇಡದೆ ಅಂತಂದರೆ ನೀವು ವಾಪಸ್ ಮಾಡಿದರೆ ಯಾರು ಸೀಟು ಸಿಕ್ಕಿಲ್ಲ ಅಂತ ಒದ್ದಾಡ್ತಿರ್ತಾರೋ, ಬೇಜಾರಾಗಿರ್ತಾರೋ ಅಂಥವ್ರಿಗೆ ಸೀಟ್ ಸಿಕ್ಕಂಗೆ ಆಗುತ್ತೆ, ಉಪಯೋಗ ಆಗುತ್ತೆ. ಎರಡೆರಡು ಸೀಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡು ಏನು ಮಾಡ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ಹೇಳದಂತೆ ಕಾಣ್ತಾ ಇದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ. ಈ ರೀತಿಯಾದಂತಹ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.